ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡ್ತಾಯಿದ್ರು, ತಡವಾಗಿ ಬಂದರು, ಅದೇ ಕ್ರೈಟೀರಿಯಾ ನಿಮಗೆ ಅಪ್ಲೈ ಮಾಡಿದರೆ 1.5 ವರ್ಷದಿಂದ ಬಿಡದಿಲ್ಲ ರೈತರು ಪ್ರತಿಭಟನೆ ಮಾಡ್ತಾಯಿದ್ರು. ಅವರ ಪ್ರತಿಭಟನೆಯಾಗಿ JDSನವ್ರು ಹೋಗಿ ಬೆಂಬಲ ಕೊಟ್ಟು ರೈತರು JMC ಸರ್ವೆ ಮಾಡೋಕ್ಕೆ ಬಂದವ್ರನ್ನ ಪೊರಕೆಯಲ್ಲಿ ಹೊಡೆದ ಮೇಲೆ ನೀವು ಬಂದ್ರಿ ಸರ್ ಫ್ರೀಡಮ್ ಪಾರ್ಕಿಗೆ ಪ್ರತಿಭಟನೆ ಮಾಡೋದು. ಅದಾಗಕ್ಕೂ ಮುಂಚೆನೇ ವಿರೋಧ ಪಕ್ಷವಾಗಿ ಕರ್ನಾಟಕದಲ್ಲೂ ತಮ್ಮ ಜವಾಬ್ದಾರಿ ಇತ್ತು. ನಾನು ಮಾನ್ಯ ವಿರೋಧ ಪಕ್ಷದ ನಾಯಕರು ಆ ಪರ್ಕೆನಲ್ಲಿ ಏನು ಅಧಿಕಾರಿಗಳಿಗೆ ಬೆದರಿಸಿ ಕಳಿಸ್ತಕ್ಕಂಥ ಘಟನೆ ಆಯಿತು, ಅದಕ್ಕೆ ಮುಂಚಿತವಾಗಿ ನಾನು ಅಶೋಕರು ಹೋಗಿದ್ದೇವೆ, ಚಲವಾದಿ ನಾರಾಯಣಸ್ವಾಮಿ ಅವರೆಲ್ಲ ರೈತರು ಅಲ್ಲಿ ಜಮೀನಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ, ರೈತರನ್ನ ಮಾತಾಡಿಸಿದ್ದೇವೆ. ನಾವು ಸದನ ಇನ್ನೇನು 6ನೇ ತಾರೀಕು ಪ್ರಾರಂಭ ಆಗ್ತದೆ ಅಂತೇಳಿ ಸದನದಲ್ಲಿ ಎಲ್ಲವೂ ಕೂಡ ಸಮಗ್ರ ಚರ್ಚೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತೇಳಿ ಸದನದಲ್ಲಿ ಮಾತಾಡಬೇಕು ನಾವು ಕಾಯ್ತಾ ಇದ್ವಿ. ತಾವೇ ನೋಡ್ತಿದ್ರಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಮಂತ್ರಿಮಂಡಲದ ವಿಸ್ತರಣೆನೂ ಇಲ್ಲ. ಇಂಥ ಬರದ ಸಂದರ್ಭದಲ್ಲಿ ಇವತ್ತು ಅಧಿವೇಶನ ಕೂಡ ಮುನ್ನೋಡ್ತಾ ಇರ್ತಕ್ಕಂಥ ತಾವೇ ನೋಡ್ತಾ ಇದ್ದೀರಿ. ಇವತ್ತು ಅದರ ಅರ್ಥ ಬಿಡದಿ ವಿಚಾರದಲ್ಲಿ, ರೈತರ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಪಲಾಯನವಾದ ಮಾಡಿದೆ ಅಂತಲ್ಲ. ಅದು ಬಿಡದಿಲಿರ್ತಕ್ಕಂಥ ರೈತರು ಇರ್ಬೋದು, ಕಲಬುರಗಿಲಿರ್ತಕ್ಕಂಥ ರೈತರು ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ರೈತರ ಪರವಾಗಿ ನಾವು ಹೋರಾಟವನ್ನು ಮಾಡಿದ್ದೇವೆ, ಬೀದಿಗಳದ್ದು ಹೋರಾಟವನ್ನು ಪ್ರತಿಭಟನೆ ಮಾಡಿದ್ದೇವೆ. ಒಂದೆರಡು ಪ್ರಶ್ನೆ ತಗೋತೀನಿ. ಆ್ಯಕ್ಚುಲಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಸರ್. ಈಗ ರಾಜ್ಯದಲ್ಲಿ ಮೈತ್ರಿ ಸಮನ್ವಯತೆ ಇದೆಯಾ ಸರ್ ಮೈತ್ರಿಯಲ್ಲಿ? ಯಾಕೆ ಅಂತಂದರೆ ನೋಡಿ, ಬಿಡದಿ ವಿಚಾರ ಬಂತು ಅಂತಂದಾಗ JDS ಶುರು ಮಾಡುತ್ತೆ, ಆಮೇಲೆ BJP ಅವರು ಹೋಗಿ ಅವ್ರ ಜೊತೆ ಸೇರ್ತೀರಿ. SIR ವಿಚಾರ ಪಾದಯಾತ್ರೆ ಘೋಷಣೆ ಮಾಡ್ತಾರೆ, ನಾವು ಪಾದಯಾತ್ರೆ ಮಾಡ್ತೀವಿ, ನೀವು ಪಾದಯಾತ್ರೆ ಘೋಷಣೆ ಮಾಡ್ತೀರಿ. SIR ವಿಚಾರ ಅಂತ ಬಂದಾಗ ಕುಮಾರಸ್ವಾಮಿ ಅವರು ಫಸ್ಟ್ ಪ್ರೆಸ್ ಮೀಟ್ ಮಾಡಿ ಆ ವಿಡಿಯೋಗಳನ್ನ ಅವ್ರ ಕಲ್ಯಾಣ ಮಂಟಪದಲ್ಲಿ ಮಸೀದಿಗಳಲ್ಲಿ ಕೂತ್ಕೊಂಡು ಸಾಮೂಹಿಕವಾಗಿ SIR ಮಾಡ್ತಾ ಇದ್ದಂಥ ವಿಚಾರನ ಅವರು ಫಸ್ಟ್ ಶುರು ಮಾಡ್ತಾರೆ, ಆಮೇಲೆ BJP ನಾಯಕರು ಪ್ರೆಸ್ ಮೀಟ್ ಮಾಡ್ತೀರಿ. ಅಂದರೆ ಮೈತ್ರಿಯಲ್ಲಿ ಸಮನ್ವಯತೆ ನಿಜವಾಗ್ಲೂ ಇದೆಯಾ ಅಥವಾ JDSನ ಫಾಲೋ ಮಾಡ್ತಾ ಇದ್ದೀರಾ ಅಂತ? ಪ್ರತಿಭಟನೆ BJP JDS ಒಟ್ಟಿಗೆ ಮಾಡಬೇಕು ಅಂತೇನಿಲ್ಲ. ಅನೇಕ ಹೋರಾಟಗಳನ್ನು ನಾವು ಪ್ರತ್ಯೇಕವಾಗಿ ಕೂಡ ಮಾಡಿದ್ದೇವೆ, ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಒಟ್ಟಿಗೂ ಕೂಡ ಮಾಡಿದ್ದೇವೆ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ಕೆಲವು ವಿಚಾರಗಳು ನಮ್ಮದೇ ಆದಂಥ ವಿಚಾರಗಳು ಇರ್ತವೆ. ಹಾಗಾಗಿ ಎಲ್ಲವೂ ಕೂಡ ನಾವು NDA ಪಾರ್ಟ್ನರ್ ಅಂತೇಳಿ ಎಲ್ಲ ಹೋರಾಟಗಳು ಒಟ್ಟಿಗೆ ಮಾಡಬೇಕು ಅಂತೇನಿಲ್ಲ. ನಾವು ನಮ್ಮ ಕೋರ್ ಕಮಿಟಿಯಲ್ಲಿ ಕೂತ್ಕೊಂಡು ಯಾವ ಹೋರಾಟವನ್ನು ಕೈಗೆತ್ಕೊಳ್ಬೇಕು, ಯಾವುದನ್ನು ಅವ್ರನ್ನ ಜೋಡಿಸ್ಕೋಬೇಕು, ಅವರು ಕೂಡ ಅದನ್ನು ಚರ್ಚೆ ಮಾಡ್ತಾರೆ, ನಾವು ಕೂಡ ಚರ್ಚೆ ಮಾಡ್ತೇವೆ. ಅವ್ರು ಮೊದಲು ಬಿಡದಿ ವಿಚಾರವನ್ನು ತೆಗೆದುಕೊಂಡ್ರು, ಆಮೇಲೆ ನಾವು ತೆಗೆದುಕೊಂಡ್ವಿ. ಅವ್ರು ಫಸ್ಟು ಹೋರಾಟ ಮಾಡ್ತಾರೆ, ಆಮೇಲೆ ನಾವು ಪಾದಯಾತ್ರೆ ಘೋಷಣೆ ಮಾಡಿದ್ವಿ. ಅಂದ ಮಾತ್ರಕ್ಕೆ ನಮ್ಮ ಮಧ್ಯೆ ಸಂಬಂಧಗಳು ಹಳಿಸಿದೆ ಅಂತೇನಿಲ್ಲ. ಇರ್ತದೆ, ಒಂದು ಅಲಯನ್ಸ್ ಅಂದಮೇಲೆ ಇವೆಲ್ಲ ಸಮಸ್ಯೆಗಳು ಇರ್ತದೆ, ಹೊಂದಾಣಿಕೆ ಮಾಡ್ತಕ್ಕಂಥ ವಿಚಾರಗಳು ಕೂಡ ಇರ್ತದೆ. ನಾನೇ ಸ್ವತಃ ಕುಮಾರಸ್ವಾಮಿ ಅವ್ರನ್ನ 10 ದಿನದ ಕೆಳಗೆ ಭೇಟಿಯನ್ನು ಮಾಡಿ, ಹಿಂದೂ ಕೂಡ ಹೇಳಿದ್ದೆ, ನಾನು ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತೇಳಿ. ಮೊನ್ನೆನೂ ಕೂಡ ನಾನು ಭೇಟಿಯನ್ನು ಮಾಡಿ ನಮ್ಮ ಪಕ್ಷದಿಂದ ನಾನು, ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ, ತಮ್ಮ ಕಡೆಯಿಂದನೂ ಕೂಡ 3 ಜನ ಇರಲಿ, ತಾವು ಕೂಡ ಇರಲೇಬೇಕು ಮಾನ್ಯ ಕುಮಾರಸ್ವಾಮಿ ಅವರೇ ಅಂತೇಳಿ ನಾವು ವಿನಂತಿಯನ್ನು ಕೂಡ ಮಾಡಿದ್ದೇನೆ. ಸದ್ಯದರಲ್ಲೇ ಅದನ್ನು ಫೈನಲೈಸ್ ಮಾಡ್ತೇವೆ ನಾವು. ಸರ್, ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಗೊಂದಲಗಳಿತ್ತು ಸರ್. ಅಂದರೆ ಅಷ್ಟು ದೊಡ್ಡ ಪಾರ್ಟಿ ಆದರೂ ಕೂಡ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಗೊಂದಲ ಇತ್ತು. ಅಧಿಕಾರದಲ್ಲಿ ನೋಡಿ ಮೂಡ ವಿಚಾರ ಇತ್ತು, ಈಗ SIR ವಿಚಾರದವರೆಗೂ ಇರೋದು ಎಷ್ಟು ಗೊಂದಲಗಳಿತ್ತು. BJP ಮತ್ತು JDS 2 ಪಾರ್ಟಿಗಳು ಸೇರಿ ಕೂಡ ಅದನ್ನು ಸಮರ್ಥವಾಗಿ ಎದುರಿಸ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆಯಾ ಸರ್? ಆ ಥರ ಅನ್ನಿಸ್ತಾ ಇಲ್ವಾ ಅಂತ? ಬೆಂಗಳೂರು ಮೈಸೂರು ಏನು ಪಾದಯಾತ್ರೆ ನಾವು ಕೈಗೆತ್ಕೊಂಡ್ವಿ. ನನಗಂತೂ 100ಕ್ಕೆ 100 ನಮ್ಮ ಹೋರಾಟದ ಬಗ್ಗೆ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ತೃಪ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೇವೆ ಅಂತೇಳಿ ಭಾಷಣ ಬಿಗಿತಾಯಿದ್ರು. ಆದರೆ ಅದೇ ಸಿದ್ದರಾಮಯ್ಯನವ್ರ ಕುಟುಂಬ ಯಾವ ರೀತಿ ಮೂಢ ಹಗರಣದಲ್ಲಿ ವಿಲಿ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನನ್ನನ್ನು ತೇಜೋವಧ ಮಾಡೋದಕ್ಕೋಸ್ಕರ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯದು ಸದನದಲ್ಲಿ ಮಾತನಾಡಿದರು. ಆದರೆ ಅದೇ ಮುಖ್ಯಮಂತ್ರಿಗಳು 14 ನಿವೇಶನವನ್ನು ಹಿಂದಿರಿಸ್ತಕ್ಕಂಥ ಉದಾಹರಣೆನೂ ನಮ್ಮ ಕಣ್ಣು ಮುಂದಿದೆ. ಮತ್ತು ಅದೆಲ್ಲವೂ ಕೂಡ ಇವತ್ತು ಕೋರ್ಟ್ನಲ್ಲಿ ಇನ್ನೂ ಕೂಡ ಹಾಗೇ ಇದೆ. ಅಂದೆ ಯಾವುದೋ ಲೋಯರ್ ಕೋರ್ಟ್ನಲ್ಲಿ ಅವರಿಗೆ ರಿಲೀಫ್ ಸಿಕ್ಕಿರ್ಬೋದು, ಅಥವಾ EDಯಿಂದ ಏನೋ ಆ ವಿಚಾರದಲ್ಲೂ ಕೂಡ ಕೋರ್ಟಿಂದ ರಿಲೀಫ್ ಸಿಕ್ಕಿರ್ಬೋದು. ಆದರೆ ಹಗರಣದಿಂದ ಹೊರಗೆ ಬಂದಿದ್ದಾರೆ. ಹಾಗಾದರೆ ಅವರು ಇದು ಎಕ್ಸ್ಪೋಸ್ ಮಾಡಿರ್ತಕ್ಕಂಥ ಯಾರು? ಭಾರತೀಯ ಜನತಾ ಪಾರ್ಟಿ. ಹೋರಾಟ ಮಾಡಿದ್ಯಾರು? ಇದನ್ನು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ಕೊಂಡಿದ್ದು. ಹಾಗಾಗಿ ಹೋರಾಟದ ವಿಚಾರದಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ ಅನ್ನೋದನ್ನು ನಾವು ಒಪ್ಕೊಳ್ಳೋದಿಲ್ಲ. ಇನ್ನೂ ಹೋರಾಟವನ್ನು ಮಾಡ್ಬೋದು, ಖಂಡಿತ ಮಾಡ್ಬೋದು. ಒಂದೇ ಈಗಿರ್ತಕ್ಕಂಥ ಸರ್ಕಾರ ಯಾವ ದಾರಿಯಲ್ಲಿ ದಿಕ್ಕಲ್ಲಿ ಹೋಗ್ತಾ ಇದೆ, ಮುಂದಿನ 2 ವರ್ಷಗಳ ಕಾಲ ನಿರಂತರ ನಾವು ಹೋರಾಟವನ್ನೇ ಮಾಡಬೇಕು. ಅಂಥ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ. ಅದು ಮಾಡ್ತೇವೆ ಖಂಡಿತ, ನಿಶ್ಚಿತವಾಗಿ. ಈ ಕಳೆದ 3 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಆ್ಯಸ್ ಅ ಅಪೋಸಿಷನ್ ಕರ್ನಾಟಕದಲ್ಲಿ ಪರ್ಫಾರ್ಮ್ ಮಾಡಿದ್ದು ನಿಮಗೆ ಎಷ್ಟರ ಮಟ್ಟಿಗೆ ತೃಪ್ತಿ ಇದೆ? ಇದರ ಅಧ್ಯಕ್ಷರಾಗಿ ತಮ್ಮ ಪರ್ಫಾರ್ಮೆನ್ಸ್ ಎಷ್ಟರ ಮಟ್ಟಿಗೆ ತೃಪ್ತಿ ಇದೆ? ST ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆದಂಥ ಹಗರಣ ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಂಡಿತ್ತು. ನಮ್ಮ ಹೋರಾಟದ ಪರಿಣಾಮ
ಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಮೂಢ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಸಂಘಟನಾ ದೃಷ್ಟಿಯಿಂದ ಮಾತನಾಡೋದಾದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಸದಸ್ಯತ್ವ ಅಭಿಯಾನದಲ್ಲಿ ಇಡೀ ದೇಶದಲ್ಲಿ 75 ಲಕ್ಷ ಸದಸ್ಯತ್ವದೊಂದಿಗೆ ಕರ್ನಾಟಕ 3ನೇ ಸ್ಥಾನದಲ್ಲಿ ನಾವಿದ್ದೇವೆ. ಆ್ಯಕ್ಟಿವ್ ಮೆಂಬರ್ಶಿಪ್ನಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ 4ನೇ ಸ್ಥಾನದಲ್ಲಿ ನಾವಿದ್ದೇವೆ. ಮನ್ ಕಿ ಬಾತ್, ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮದ ಏನು ಪ್ರತಿ ತಿಂಗಳು ನಡೀತದೆ ಭಾನುವಾರ, ಕೊನೆ ಭಾನುವಾರ, ಕರ್ನಾಟಕ 2ನೇ ಸ್ಥಾನದಲ್ಲಿ ನಾವಿದ್ದೇವೆ. ಸಂಘಟನಾತ್ಮಕವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿತ ಹಿಂದೆ ಬಿದ್ದಿಲ್ಲ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದ ವಿಚಾರದಲ್ಲೂ ಕೂಡ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ. ಆದರೆ ನಾನೇ ಒಪ್ಕೊಳ್ತೇನೆ, ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಆಂತರಿಕ ಗೊಂದಲದಿಂದ ನಮ್ಮ ಹೋರಾಟಗಳು ಕೂಡ ಮುಚ್ಚೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದನ್ನು ಕೂಡ ನಾನೇ ಒಪ್ಕೊಳ್ತೇನೆ. ಆಂತರಿಕ ಗೊಂದಲಗಳಿಗೆ ಆಮೇಲೆ ಬರ್ತೀನಿ. ಇತ್ತೀಚೆಗೆ ತಾವು ಒಂದು ಯಾವುದೋ ಊರಿಗೆ ಹೋಗಿದ್ದು, ತಮ್ಮನ್ನು ಪರಿಚಯಿಸುವಾಗ ಅಲ್ಲಿದ್ದ ನಾಯಕರೊಬ್ಬರು ಹೇಳ್ತಾರೆ ಭಾವಿ ಮುಖ್ಯಮಂತ್ರಿ ಅಂತನೋ ಹೇಳಿದರು, ಅಥವಾ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳನ್ನಿರುವ ವಿಜಯೇಂದ್ರ ಅವರು ಅಂತ ಹೇಳಿದ್ರು. ಚಂದ್ರಪ್ಪ ಅವರು ಹೇಳಿದ್ರು, ಚಿತ್ರದುರ್ಗದಲ್ಲಿ ಅವ್ರು ಹೇಳಿದ್ರು, ನೀವು ಭಾಷಣ ಮಾಡುವಾಗ ಹೇಳ್ತೀರಿ ಇದೇ ಸಮಸ್ಯೆ ಆಗಿದ್ದು ಅಂತ ಹೇಳ್ತೀರಿ ನೀವು. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದನ್ನು ಇದನ್ನು ಕಾಯ್ತಾ ಇದ್ದಾರೆ ರಾಜ್ಯದ ಜನ ಅಂತ ನಿಖಿಲ್ ಅವರು ಹೇಳಿದಾಗ ಅದಕ್ಕೊಂದು ಜೋರು ಗಲಾಟೆ ಆಯಿತು. ಅಂದರೆ ನಿಮ್ಮ ಮೈತ್ರಿಯಲ್ಲಿ ಭಿನ್ನಮತಕ್ಕೆ ಇದೇ ಕಾರಣನಾ ಅಂತ? ಮುಂದೊಂದು ವೇಳೆ ಅಧಿಕಾರಕ್ಕೆ ಬಂದರೆ ನಾಯಕತ್ವ ಯಾರಿಗೆ ಅನ್ನೋ ವಿಷಯದಲ್ಲೇ ನಿಮ್ಮ ಮಧ್ಯದಲ್ಲಿ ಬಿರುಕು ಮುಚ್ತಾ ಇಲ್ಲ? ನಾನು ಒಂದು ಹೆಜ್ಜೆ ಮುಂದೋಗಿ ಹೇಳ್ತೇನೆ ಅಜಿತ್ ಅವರೇ. ಹಿಂದೆ ಒಂದು 8 ತಿಂಗಳ ಕೆಳಗೆ ನಮ್ಮ ರಾಷ್ಟ್ರೀಯ ನಾಯಕರು, ನೇರವಾಗಿ ಹೇಳ್ತೇನೆ, ನಮ್ಮ ಗೃಹ ಸಚಿವರು ಅಮಿತ್ ಶಾಜಿಯವರು ಬೆಂಗಳೂರಿಗೆ ಬಂದಾಗ ಹಾಗೆ ಖಾಸಗಿಯಾಗಿ 4-5 ರಾಜ್ಯದ ಪ್ರಮುಖರೊಂದಿಗೆ ಚರ್ಚೆ ಮಾಡ್ತಾ ಕೂತಿದ್ವಿ. ಅಂದರೆ ನಮ್ಮ ರಾಜ್ಯದ 4-5 ಪ್ರಮುಖರು. ಓಕೆ. ಅಮಿತ್ ಶಾಜಿಯವರು ಸಹಜವಾಗೇ ಏನಪ್ಪ ರಾಜ್ಯದ ಪರಿಸ್ಥಿತಿ ಅಂತೇಳಿ ಪ್ರಶ್ನೆ ಕೇಳಿದ್ರು. ಆಗ ನಮ್ಮ ಹಿರಿಯ ನಾಯಕರೊಬ್ಬರು ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಇಲ್ಲ, ಇದು ರಾಜ್ಯ ಸರ್ಕಾರದ ವಿರುದ್ಧ ಆ್ಯಂಟಿ ಇನ್ಕಮನ್ಸ್ ಇದೆ, ಖಂಡಿತ ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಮಾತನ್ನು ಹೇಳಿದರು. ಆವಾಗ ಮಾನ್ಯ ಗೃಹ ಸಚಿವರು ಅವರೇ ಆದಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ನಾನು ನೇರವಾಗಿ ರಾಜ್ಯದ ನಮ್ಮೆಲ್ಲ ನಾಯಕರ ಮುಂದೆ ಈ ದೇಶದ ಗೃಹ ಸಚಿವರು ಅಮಿತ್ ಶಾಜಿಗೆ ನಾನು ನೇರವಾಗಿ ಹೇಳಿದ್ದೇನೆ, ಮಾನ್ಯ ಅಮಿತ್ ಶಾಜಿ ಅವರೇ, ನಮ್ಮ ರಾಜ್ಯದ ನಾಯಕರುಗಳು ಮುಂದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಮರೆತು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ರಾಜ್ಯದಲ್ಲಿ ಸಂಘಟನೆ ಮಾಡಿದ್ದೇ ಆದರೆ ಖಂಡಿತ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ. ಓಕೆ. ಮತ್ತು ತಾವು ನನ್ನನ್ನು ರಾಜ್ಯದ ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಪಕ್ಷದ ಸಂಘಟನೆ ಮಾಡಬೇಕು ಅಂತ ವಿನಃ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ಅದನ್ನು ನಮ್ಮ ರಾಜ್ಯದ ನಾಯಕರು ಅರ್ಥ ಮಾಡ್ಕೋಬೇಕು. ಇದೆಲ್ಲವೂ ಕೂಡ ಅರ್ಥ ಮಾಡ್ಕೊಂಡಾಗ ನಿಶ್ಚಿತವಾಗಿ ರಾಜ್ಯದಲ್ಲಿ ಮತದಾರರು ನಮ್ಮ ಪರವಾಗಿದ್ದಾರೆ. ಕಾರ್ಯಕರ್ತರಿಗೆ ವಿಶ್ವಾಸ ತುಂಬುವಂಥ ಕೆಲಸ ಆಗಬೇಕಾಗಿದೆ. ಅದು ಆಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ರಾಜ್ಯದ ಅಧ್ಯಕ್ಷನಾಗಿ ಸ್ವತಃ ನಾನೇ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಮಾನ್ಯ ಅಮಿತ್ ಶಾ ಅವರಿಗೆ ಹೇಳಿದ್ದೇನೆ ಎಂದೆ. ಓಕೆ. ನನಗದ್ರ ಬಗ್ಗೆ ಸ್ಪಷ್ಟತೆ ಇದೆ ಅಜಿತ್ ಹನುಮಕ್ಕನವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.